ನಮಸ್ಕಾರಗಳು. ಶ್ರೀ ಲಕ್ಷ್ಮೀ ನರಸಿಂಹ ಧರ್ಮಶಾಲಾ ಮತ್ತು ವೇದ ಪಾಠಶಾಲಾ ಉದ್ಘಾಟನೆ ಮತ್ತು ಲೋಕಾರ್ಪಣೆಯನ್ನು ನೆರವೇರಿಸಿಕೊಟ್ಟಂತಹ ನ್ಯಾಯಮೂರ್ತಿ ಕೆ ವಿ ಚಂದ್ರಶೇಖರ್ ಸರ್ ಅವರೇ, ಈ ಕ್ಷೇತ್ರದ ಸನ್ಮಾನ್ಯ ಶಾಸಕರು, ಆತ್ಮೀಯರಾಗಿರುವಂತಹ ಅಚ್ಚಣ್ಣ ಅವರೇ, ಮಾಜಿ ಸಚಿವರು, ಜನಪ್ರಿಯ ನೇತಾರರಾಗಿರುವಂತಹ ರಾಮದಾಸ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರು, ಅದಕ್ಕಿಂತ ಹೆಚ್ಚಾಗಿ ಖ್ಯಾತ ವಕೀಲರು ಆಗಿರುವಂತಹ ಅಶೋಕ್ ಹಾಗಣಿ ಸರ್ ಅವರೇ, ಮೂಲದ ಅಧ್ಯಕ್ಷರಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂತಹ ಎಚ್ ವಿ ರಾಜೀವ್ ಅವರೇ, ಜಿಲ್ಲೆ ಮತ್ತು ನಗರಾಧ್ಯಕ್ಷರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಡಿ ಪ್ರಕಾಶ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ವಿವೇಕಾನಂದ ನಗರ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾಗಿರುವಂತಹ ಜಯರಾಮ್ ಅವರೇ, ಡಾಕ್ಟರ್ ಭಾನುಪ್ರಕಾಶ್ ಅವರೇ, ಹಾಗೂ ಎಲ್ಲ ಗಣ್ಯಮಾನ್ಯರೇ ಮತ್ತು ಇಲ್ಲಿ ನೆರೆದಿರುವಂತಹ ಬ್ರಾಹ್ಮಣ ಸಮಾಜದ ಎಲ್ಲ ಬಂದು ಹೋಗಿದ್ದೇನೆ. ನನಗೆ ಒಂದು ಸೀರೀಸ್ ಆಫ್ ಪ್ರೋಗ್ರಾಮ್ ಇದೆ, ಹಾಗಾಗಿ ನಾನು ಕೂಡಲೇ ತೆಲಂಗಾಣ ಕೇಳಿಕೊಂಡಿದ್ದೆ, ಅದಕ್ಕೆ ಮಾತಾಡಲಿಕ್ಕೆ ಮಕ್ಕಳಿಗೆ ಅವಕಾಶ ಮಾಡಿದ್ದಾರೆ, ಅದಕ್ಕೋಸ್ಕರ ಧನ್ಯವಾದ ಹೇಳ್ತಾ, ಈ ಒಂದು ಕಟ್ಟಡದ ನಿರ್ಮಾಣ ಕಾರ್ಯದಲ್ಲಿ ಅದಕ್ಕೆ ನನ್ನ ಸಂಸದ ಕ್ಷೇತ್ರಾಭಿವೃದ್ಧಿ ನಿಧಿಯಿಂದಲೂ ಕೂಡ ಒಂದು ಸಣ್ಣ ಅನುದಾನವನ್ನು ಕೊಡುವಂತಹ ಅವಕಾಶವನ್ನ ನೀವೇ ಮಾಡಿಕೊಟ್ಟಿದ್ದೆ. ಯಾಕಂದ್ರೆ ನೀವು ಹಾಕಿದ್ರೆ ಸಾರ್ವಜನಿಕ ಹಣ ನಿಮ್ಮ ಉಪಯೋಗಕ್ಕೆ ಕೊಟ್ಟಿರುವಂಥದ್ದು. ನಾನು ವಿಶೇಷವಾಗಿ ಈ ಒಂದು ವೇದಿಕೆಯಿಂದ ಸ್ವಲ್ಪ ಸದ್ಬಳಕೆ ಮಾಡಿಕೊಳ್ತಾ ಒಂದೆರಡು ಮಾತುಗಳನ್ನ ನಾನು ಇಷ್ಟಪಡ್ತೀನಿ. ನನ್ನ ಪತ್ರಕರ್ತ ನಾಗಿದ್ದ ದಿನದಿಂದಲೂ ಕೂಡ ನನ್ನನ್ನು ಬೆಳೆಸ್ತಾ ಬಂದಿರೋರು, ನನಗೆ ಮೊದಲು ವೇದಿಕೆ ಕೊಟ್ಟಂತವರು ಇಲ್ಲೇ ನಂಜನಗೂಡಿನವಾಗಿದ್ದರು. ಸು ರಮಾಕಾಂತ್ ಅಂತ ನೀವು ಕೇಳಿದ್ರು, ಕನ್ನಡ ಪದವಿದ್ರು, ಅವರು ಕೂಡ ಬ್ರಾಹ್ಮಣ ಸಮಾಜಕ್ಕೆ ಸೇರಿದಂಥವರು. ನನಗೆ ಫಸ್ಟ್ ಕಾಲಂ ಮಾಡಲಿಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ರು. ನೆಕ್ಸ್ಟ್ ಈಶ್ವರ್ ದೈತೋಟ ನಾವು ಹೇಳಿದ್ರು, ಅವರು ಸು ರಮಾಕಾಂತ್ ಹೇಳಿದಾಗ ಈಶ್ವರ್ ದೈತೋಟ ಅವರು ಕೂಡ ಅವರ ಹುಬ್ಬಳ್ಳಿ ಸಮಾಜಕ್ಕೆ ಸೇರಿದಂಥವರು. ಅವರು ಕೂಡ ನನಗೆ ಆಯ್ತು ಬರೀ ಅಂತ ಹೇಳಿದ್ರು. ಅದಾದ ನಂತರ ವಿಶ್ವೇಶ್ವರ ಭಟ್ರು, ನಾನು ಇವತ್ತು ಏನಾಗಿದ್ದೀನಿ ಅದಕ್ಕೆ ನನಗೆ ಮುಖ್ಯ ಕಾರಣ ನನ್ನ ಗುರುಗಳಾಗಿರುವಂಥ ವಿಶ್ವೇಶ್ವರ ಭಟ್ರು. ಸಮಾಜದಲ್ಲಿ ಬೇರೆಯವರ ಕೈ ಹಿಡಿದು ಬೆಳೆಸುವಂತಹ ಒಂದು ಹೃದಯ ವೈಶಾಲ್ಯತೆ, ಉದಾರವಾದ ಗುಣ ಅದು ಬ್ರಾಹ್ಮಣ ಸಮಾಜದಲ್ಲಿದೆ. ನಾನು ನನ್ನ ಮಗಳು ಹುಟ್ಟಿದಾಗ ನಮ್ಮಲ್ಲಿ ಅಕ್ಷರಾಭ್ಯಾಸ ಮಾಡಬೇಕು ಅಂತಂದ್ರೆ ಶೃಂಗೇರಿ ಹೋಗ್ತೀವಿ, ಅದನ್ನು ಹೊರನಾಡಿಗೆ ಹೋಗ್ಬಿಟ್ಟು ಅಲ್ಲಿ ನಾವು ಅಕ್ಷರಾಭ್ಯಾಸ ಮಾಡ್ತೀವಿ. ನಮ್ಮ ಮಲೆನಾಡಲ್ಲಿ ಆ ಥರ ಒಂದು ಪದ್ಧತಿ ಇದೆ. ಆದರೆ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಅವಳು ಭೈರಪ್ಪನವರು ಬಹಳ ಫ್ಯಾನ್. ಹಾಗಾಗಿ ಹೊರನಾಡಿಗೆ ಶೃಂಗೇರಿಗೆ ಹೋದು ಹೊರನಾಡಿಗೆ ಹೋದು ಅದರ ಅಕ್ಷರಾಭ್ಯಾಸವನ್ನು ನಾನು ಮಾಡಿಸಲ್ಲ ಅಂತ ಹೇಳಿ ಬಂದು ಭೈರಪ್ಪನವರನ್ನು ಬಂದು ಭೈರಪ್ಪನವರಿಂದ ನನ್ನ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿದೆ. ನನ್ನ ಮಗಳಿಗೆ ಹೆಸರಿಟ್ಟಿದ್ದು ಕೂಡ ವಿಪಂಚಿ ಅಂತ. ವಿಪಂಚಿ ಅಂತ ನೀವು ಗೊತ್ತಿಲ್ಲ, ಅದು ಸಂಸ್ಕೃತಿಗಳಿರುವ ವೀಣೆಗೆ ವಿಪಂಚಿ ವೀಣ ಅಂತ ಹೇಳ್ತಾರೆ. ಅದು ಭೈರಪ್ಪನವರ ಮಂತ್ರ ಓದಿದ ನಂತರ ಅವಳು ಆ ಒಂದು ಈ ಒಂದು ಮ್ಯೂಸಿಕ್ಗೆ ಸಂಬಂಧಪಟ್ಟ ಹೆಸರಿಡಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ವಿಪಂಚಿ ಅಂತ ಹೇಳ್ಬಿಟ್ಟು ಆ ಹೆಸರನ್ನು ಇಟ್ಟಿದ್ದು. ಹಾಗಾಗಿ ನನ್ನ ವೈಯಕ್ತಿಕ ಜೀವನದಲ್ಲೂ ಕೂಡ ನಿಮ್ಮ ಸಮಾಜದ ದೊಡ್ಡ ಪಾತ್ರ ಪ್ರಭಾವ ನನ್ನ ಮೇಲೆ ಇದೆ ಅಂತ ಹೇಳ್ತಾರೆ. ನನ್ನನ್ನು ಬಹಳ ಸರಿ ಏನಾದ್ರು ಕೋರ್ಟು ಕಟ್ಟಡ ಅಂತ ಬಂದಾಗ ಅಶೋಕ್ ಹಾಗಣಿ ಸರ್ ಯಾವಾಗಲೂ ಕೂಡ ಕೈ ಹಿಡಿದಿದ್ದಾರೆ. ನಮ್ಗೆ ಯಾವಾಗಲೂ ಕೂಡ ಯಾವತ್ತೂ ಫೀಸ್ ಕೇಳಿದವರಲ್ಲ, ಹಾಗೆ ನಮಗೆ ಎಲ್ಲ ಹೆಸರಂದ್ರೆ ಈ ಕೋರ್ಟ್ ವಿಚಾರವನ್ನು ಹ್ಯಾಂಡಲ್ ಮಾಡಿಕೊಂಡಿದ್ದಾರೆ. ಅವರು ಕೂಡ ಒಂದು ವೇದಿಕೆಯಿದ್ದಾರೆ, ಜೊತೆಲ್ಲ ವೇದಿಕೆಯನ್ನು ಹಂಚಿಕೊಳ್ಳುವಂಥ ಒಂದು ಅವಕಾಶ ನನ್ನದಾಗಿದೆ. ನಾನು ಚುನಾವಣೆ ಹತ್ರ ಬಂದಿದೆ, ಇಡೀ ದೇಶಾದ್ಯಂತ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ. ನಾನು ಕೊಡಗು ಮತ್ತು ಮೈಸೂರಿನ ಸಂಸದರಾಗಿ 9.5 ವರ್ಷ ಕಂಪ್ಲೀಟ್ ಆಯಿತು. ಈಗ ಇನ್ನೊಂದು 3ನೇ ಚುನಾವಣೆಗೆ ಹತ್ತಿರಕ್ಕೆ ಬಂದಿದ್ದೀನಿ. ಈ 10 ವರ್ಷಗಳಲ್ಲಿ ಈ ಹಿಂದೆ ಅಲ್ಲಿ ಒಂದು ಸಂಸದ ಅಂತ ಹೇಳಿದ್ರೆ ಸಭಾಗೋಗಿ ಹೋಗು, ಕುದಿಗೆ ಶುದ್ಧ ಸುತ್ತಮುತ್ತ ಶಾಲೆ ಹಾಕಿಸ್ಕೊ, ಅದ್ರ ಮೇಲೆ ಸುಗಂಧರಾಜ ಹಾರ ಹಾಕಿಸ್ಕೊ, ತಲೆಗೆ ಟೋಪಿ ಇಡಿಸ್ಕೊ, ಎಲ್ಲರಿಗೂ ನಮಸ್ಕಾರ ಹಾಕೋ ಬಾ. ಯಾವ್ದಾದ್ರು ಸಮುದಾಯ ಭವನ ಕೇಳಿದ್ರೆ ಅವರಿಗೆ ಜಾತಿ ಸಂಖ್ಯೆ ಇದೆ, 50,000, 1 ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿ
ಬ್ಯಾಕ್ಗ್ರೌಂಡ್ ಬರೋದು ಆ ಕಡೆ ಬಹಳ ಜನ ಬಂದ್ರೆ ಗಣಪತಿ ಸಜ್ಜನ ಅವರಿಗೂ